ಸಮಾಜ ನಮ್ ಗುರು ಇದ್ದ ಹಾಗೆ ಅಲ್ವಾ. ಸಮಾಜ ಕೂಡ ನಮಗೆ ಸಾಕಷ್ಟು ಹೇಳ್ಕೊಡುತ್ತೆ, ಒಳ್ಳೇದೇನು ಕೆಟ್ಟದೇನು ಅದನ್ನ ಆಯ್ಕೆ ಮಾಡುವಂತಹ ಪ್ರಬುದ್ಧತೆ ನಮಗಿರ್ಬೇಕು. ಸೊ ಈ ಸಮಾಜ ಕೂಡ ಒಂದು ಗುರು. ಮತ್ತೆ ಎಲ್ಲಕ್ಕಿಂತ ದೊಡ್ಡ ಗುರು ಯಾರು ಹೇಳ್ರಿ? ದೇವ್ರು. ಹೌದಾ? ದೇವ್ರು ಅಂದ್ರೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಒಂದು ನಂಬಿಕೆ ಇಟ್ಕೊಂತೀವಲ್ಲ, ಆ ಒಂದು ನಂಬಿಕೆ, ಆ ವಿಶ್ವಾಸ, ಅದು ಕೂಡ ಒಂದು ದೊಡ್ಡ ಗುರುವಿನ ಶಕ್ತಿ ಅದರಲ್ಲೂ ಇದೆ ಅಂತ. ಸೊ ಈ ರೀತಿ ಇವತ್ತೊಂದು ವಿಶೇಷ ದಿನ. ನಮ್ಮ ಜೀವನದಲ್ಲಿ ಗುರುಗಳು ಅಂದ್ರೆ ಕೇವಲ ದೊಡ್ಡವರು ಇರ್ಬೇಕು ಅಂತ ಇಲ್ಲ, ಹೌದಾ? ಚಿಕ್ಕ ಮಕ್ಕಳು ಗುರುಗಳು ಆಗ್ತೀರಾ ನೀವು ಗುರುಗಳು? ಇಲ್ವಾ? ಈಗ ನಾನ್ ದೊಡ್ಡೋಳು, ಆಂಟಿ ಆಯ್ತಾ? ಆಂಟಿ ಹಿಂಗೆ ಹೋಗ್ತಾ ಇರುವಾಗ ಚಾಕ್ಲೇಟ್ ರ್ಯಾಪರ್ ಕೆಳಗೆ ಎಸಿತಾರೆ. ಅವಾಗ ನೀನ್ ಪುಟಾಣಿ ಪಾಪ ಬಂದು ಚಾಕ್ಲೇಟ್ ರ್ಯಾಪರ್ ನನ್ ಕೈಗೆ ಕೊಟ್ಟು, ಮ್ಯಾಮ್ ಅಥವಾ ಆಂಟಿ ನೀನಿಗೆ ಎಸಿಬೇಡ್ದು, ಡಸ್ಟ್ಬಿನ್ ಅಲ್ಲಿ ಎಸಿಬೇಕು ಅಂತ ಹೇಳ್ತಿರಲ್ಲ, ಅದನ್ನ ಹೇಳ್ಕೊಟ್ಟವ್ರು ಯಾರು? ಅದನ್ನ ಹೇಳ್ಕೊಟ್? ನೀವಲ್ಲ ಪುಟಾಣಿ ಪಾಪು. ಸೊ ಆ ಟೈಮ್ನಲ್ಲಿ ಯಾರು ಗುರು ಆಗ್ತೀರಾ? ಸೊ ಯಾರೇ ಆದ್ರೂ ನಮಗೆ ಸರಿ ತಪ್ಪಿನ ಒಂದು ಮನವರಿಕೆ ಮಾಡ್ತಾರಲ್ಲ, ಅವ್ರು ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಅವರೆಲ್ಲರೂ ನಮ್ಮ ಗುರುಗಳಾಗ್ತಾರೆ. ಸರಿನಾ? ಸೊ ನಾವೆಲ್ಲರೂ ಒಂದೇ ಅಂತ ಹೇಳಿ ಪರಸ್ಪರ ಗೌರವ ಇರ್ಬೇಕು. ನಮಗೆ ಯಾರ್ಯಾರು ಒಳ್ಳೇದನ್ನ ಹೇಳ್ಕೊಡ್ತಾರೆ, ನಮ್ಮ ಜೀವನದಲ್ಲಿ ಬೆಳಿಲಿಕ್ಕೆ ಯಾರು ನಮ್ಗೆ ಸ್ಫೂರ್ತಿ ಆಗ್ತಾರೆ, ಅವರೆಲ್ಲರೂ ನಮ್ಮ ಗುರುಗಳು.